ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕೊಪ್ಪಳದ ಯಲಬುರ್ಗಾ ಕ್ಷೇತ್ರದ 2,000 ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳನ್ನ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಮಂಜೂರು ಮಾಡಿಸಿದ್ದಾರೆ. ಯಲಬುರ್ಗಾ ಹಾಗೂ ಕುಕನೂರು ತಾಲೂಕುಗಳ ಉನ್ನತ ಶಿಕ್ಷಣ ಅಭಿವೃದ್ಧಿಗೆ ರಾಯರೆಡ್ಡಿ ಅವರು ಅಪಾರ ಕೊಡುಗೆ ಕೊಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು. ವಸತಿ ನಿಲಯಗಳ ಮಂಜೂರಾತಿ ವರದಾನವಾಗಿದೆ ಅಂತ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸುಧೀರ್ ಕುರ್ಲಹಳ್ಳಿ ಹೇಳಿದ್ದಾರೆ. ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಒಂದೇ ವರ್ಷದಲ್ಲಿ 18 ಹಾಸ್ಟೆಲ್ಗಳನ್ನು ಮಂಜೂರು ಮಾಡಿದ್ದಾರೆ. ಸಿಎಂ ಹಾಗೂ ಸಚಿವರಿಗೆ ಕ್ಷೇತ್ರದ ಜನತೆಯಿಂದ ಅಭಿನಂದನೆ ಸಲ್ಲಿಸಲಾಗಿದೆ ಎಂದಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ 6 ಹಾಸ್ಟೆಲ್ 650 ವಿದ್ಯಾರ್ಥಿಗಳು, ಬಿಸಿಎಂ ಹಾಸ್ಟೆಲ್ 12 ಮಂಜೂರಾಗಿದ್ದು 1200 ವಿದ್ಯಾರ್ಥಿಗಳು ಅಭ್ಯಾಸ ಮಾಡಲಿದ್ದಾರೆ. ಇದೊಂದು ಐತಿಹಾಸಿಕ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ವರ್ಷವಾಗಿದೆ. ತಾಲೂಕಿನ ಎಲ್ಲ ವಸತಿ ನಿಲಯಗಳಿಗೆ ಸ್ವಂತ ಕಟ್ಟಡಗಳ ಜೊತೆಗೆ ಮೂಲಭೂತ ಸೌಕರ್ಯ ಕಲ್ಪಿಸಲಾಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತ ತಿಳಿಸಿದರು. ಕುಕನೂರು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸಂಗಮೇಶ್ ಗುತ್ತಿ ಮಾತನಾಡಿ, ಕ್ಷೇತ್ರದ ಬಡ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಸಲುವಾಗಿ ಶಾಸಕ ರಾಯರೆಡ್ಡಿ ಅವರ ಸತತ ಪ್ರಯತ್ನದಿಂದಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಂಜೂರಾಗಿದೆ ಎಂದಿದ್ದಾರೆ. ಬಸ್ ಸೇರಿ ಇತರೆ ಸಮಸ್ಯೆಗಳನ್ನು ತಪ್ಪಿಸಲು ಹಾಸ್ಟೆಲ್ ವರದಾನವಾಗುತ್ತೆ. ವಿಶೇಷವಾಗಿ ಮಹಿಳಾ ಹಾಸ್ಟೆಲ್ ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಅನುಕೂಲವಾಗಲಿದೆ ಎಂದಿದ್ದಾರೆ. ಕಾರ್ಯಕ್ರಮ ಉದ್ದೇಶಿಸಿ ತಹಸೀಲ್ದಾರ್ ಪ್ರಕಾಶ್ ನಾಶಿ ಹಾಗೂ ಕೊಪ್ಪಳ ವಿವಿ ಕುಲಪತಿ ಎಸ್ಪಿ ಢಾಣಿ ಮಾತನಾಡಿದ್ರು. ನಮ್ಮ ಕೈಯಲ್ಲಿ ಇವತ್ತು ಆದೇಶದ ಪ್ರತಿಗಳನ್ನ ಮತ್ತು ಹಾಸ್ಟೆಲ್ ಸೌಲಭ್ಯವನ್ನ ನಮ್ಮಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ನಮ್ಮೆಲ್ಲರ ಪರವಾಗಿ ಅರ್ಪಿಸುತ್ತೇನೆ. ನಮ್ಮೆಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ಅತ್ಯುತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಅವರು ಪಡೆದುಕೊಳ್ಳಿ ಅಂತ ಹೇಳಿ ಆಶಿಸ್ತೇನೆ. ಈ ಎರಡು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿದಂತ ಸರ್ವರಿಗೆ ವಂದಿಸಿ ನನ್ನ ಮಾತು. ಓದ್ಬೇಕಂದ್ರೆ ತುಂಬಾ ದುಡ್ಡು ಹೋಗುತ್ತೆ. ಬೇರೆ ಕಡೆ ಹೋಗಿ ಬೆಂಗಳೂರು ಸೈಡ್ ಹೋದಂದ್ರೆ ದುಡ್ಡು, ನರ್ಸಿಂಗ್ ಕಾಲೇಜ್ 4 ವರ್ಷ ಮುಗಿಸ್ಕೊಂಡ್ರೆ ಒಂದು ಮ್ಯಾಕ್ಸಿಮಮ್ ಒಂದು 10 ಲಕ್ಷ ಬೇಕಾಗುತ್ತೆ. ನಮ್ಮ ಇಲ್ಲಿ ಹಳ್ಳಿಗೆ ಮಾಡಿ ಒಳ್ಳೆ ಉಪಯೋಗ ಮಾಡಿಕೊಟ್ಟಂತ ರಾಯರೆಡ್ಡಿ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಹಾಗೂ ನಮ್ಮ ಅಕ್ಕನರಿಗೆ ಇಲ್ಲೇ 2,000 ವಿದ್ಯಾರ್ಥಿಗಳಿಗೆ ಅಷ್ಟೆಲ್ಲೂ ಮಾಡಿಕೊಟ್ಟಂತ ರಾಯರೆಡ್ಡಿ ಸರ್ಗೆ ತುಂಬ ಹೃದಯದ ಸ್ವಾಗತ ತಿಳಿಸುತ್ತಾ ಇಷ್ಟು. ಇಲ್ಲೆಲ್ಲ ಆಸೀನರಾಗಿರುವಂಥ ಸಮಾಜ ಕಲ್ಯಾಣ ಹಾಗೂ ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿ ವೃಂದಕ್ಕೂ ಹಾಗೂ ಕಾಲೇಜಿನ ಎಲ್ಲ ಗುರು ವೃಂದಕ್ಕೂ ಹಾಗೂ ನನ್ನ ಎಲ್ಲ ಮಿತ್ರರಿಗೂ ಮಧ್ಯಾಹ್ನದ ಶುಭೋದಯಗಳನ್ನು ತಿಳಿಸುತ್ತಾ, ನನ್ನ ಹೆಸರು ಪ್ರಭಾಕರ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸ್ಟಡಿ ಮಾಡ್ತಾ ಇದ್ದೇನೆ. ಪ್ರಪ್ರಥಮವಾಗಿ ನಮ್ಗೆ ಮೊದಲ ಕಾಲೇಜು ಇದ್ದಾಗ, ಹಾಸ್ಟೆಲ್ ಇದ್ದಾಗ ನಮ್ಗೆ ಯಾವುದೇ ರೀತಿ ಕಾಟ ಮಂಚ ಏನೂ ಇದ್ದಿದ್ದಿಲ್ಲ. ನಾವು ಮೆಸ್ಸಿನಲ್ಲಿ ತಿಂಗಳ ಅಮೌಂಟ್ ಕೊಟ್ಟು ಊಟ ಮಾಡ್ತಿದ್ವಿ. ಇವಾಗ ನಮ್ಮ ಹಾಸ್ಟೆಲನ್ನು ಬಿಸಿಎಂ ಹಾಸ್ಟೆಲ್ ಆಗಿ, ಹಾಗೆ ಕಾಟ, ಸ್ಟಡಿ ಮಾಡೋದಕ್ಕೆ ಸ್ಟಡಿ ಟೇಬಲು, ಬೆಡ್ ಎಲ್ಲ ಈಗ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಪ್ರೊವೈಡ್ ಮಾಡಿದಂಥ ಎಲ್ಲ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಹಾಗೂ ಎಲ್ಲ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ, ನಮ್ಮೆಲ್ಲ ಮಿತ್ರರಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಲೈಬ್ರರಿ ಒಂದು ಮಾಡಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಜೈ ಹಿಂದ್. ಅವರಿಗೆ ಥ್ಯಾಂಕ್ ಯು, ಧನ್ಯವಾದ. 10,000 ರೂಪಾಯಿದಲ್ಲಿ ನಾವು BS ನರ್ಸಿಂಗ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ನಮ್ಮ ಬಡವ್ರ ಮಕ್ಕಳು ಕಲೀಲಿ ಅಂತಂದು ನಮ್ಮ ಬಸವರಾಜ ರಾಯರೆಡ್ಡಿ ಸರ್ ಅವರು ಯಲಬುರ್ಗಾ ತಾಲೂಕಿಗೆ BSc ನರ್ಸಿಂಗ್ ಕಾಲೇಜನ್ನು ತಗೊಂಬಂದರು. ಅವರಿಗೆ ನಾವು ಯಾವತ್ತೂ ಚಿರಋಣಿಗಳಾಗಿ ಇರ್ತೀವಿ. ಮತ್ತು ನಮ್ಮ ಒಂದು ಕಾಲೇಜಿನ ಉದ್ಘಾಟನೆಯನ್ನು ತುಂಬ ಅದ್ಧೂರಿಯಾಗಿ ಮಾಡಿದ್ರು. ಅದು ಇಲ್ಲೇ ಬಯಲು ರಂಗಮಂದಿರದಲ್ಲಿ. ಒಟ್ಟು ಟೋಟಲ್ಲು 32 ಗೌರ್ಮೆಂಟ್ ಕಾಲೇಜು ಕರ್ನಾಟಕದಲ್ಲಿ. ಈಗ 2 ಹೊಸ ಕಾಲೇಜ್ ಆಡ್ ಆಗಿದ್ದೆವು. ಒಂದು ಯಲಬುರ್ಗಾ ತಾಲೂಕು, ಇನ್ನ ಒಂದು ಜೇವಡಗಿ. ಆದರೆ ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ನಮ್ಮ ಒಂದು ನರ್ಸಿಂಗ್ ಕಾಲೇಜನ್ನು ಉದ್ಘಾಟನೆಯನ್ನು ತುಂಬ ಅದ್ಧೂರಿಯಾಗಿ ಮಾಡಿದರು. 32 ಗೌರ್ಮೆಂಟ್ ಕಾಲೇಜುಗಳನ್ನು ಕೂಡ ಈ ತರವಾಗಿ ಉದ್ಘಾಟನೆ ಮಾಡಿದ್ದಿಲ್ಲ. ನಮ್ಮ ಬಸವರಾಜ ರಾಯರೆಡ್ಡಿ ಸರ್ ತುಂಬ ಅದ್ಧೂರಿಯಾಗಿ ಉದ್ಘಾಟನೆಯನ್ನು ಮಾಡಿದರು. ಆದರೂ ನಮಗೆ ಬರಲು ಹೋಗಲು ತುಂಬ ಬಸ್ಸಿನ ವ್ಯವಸ್ಥೆ ಇದ್ದಿದ್ದಿಲ್ಲ. PG ಸೆಂಟರ್ಗೆ ನಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ದೂರವಾಗುತ್ತೆ. ಹುಡುಗರು ಡೈಲಿ ನಡ್ಕೊಂಡು ಹೋದ್ರೆ ಇದಾಗುತ್ತೆ ಅನ್ನೋದ್ರಿಂದ PG ಸೆಂಟರ್ಗೆ ಕೂಡ ಒಂದು ಗೌರ್ಮೆಂಟ್ ಬಸ್ಸನ್ನು ಕೂಡ ನಮ್ಮ ಬಸವರಾಜ ರಾಯರೆಡ್ಡಿ ಸರ್ ಬಿಡಿಸಿದ್ರು. ಅದೇ ರೀತಿಯಾಗಿ ಈಗ ನಮಗೆ ಉಳ್ಕೊಳ್ಳಲ್ಲ ಹಾಸ್ಟೆಲ್ ವ್ಯವಸ್ಥೆ. ಮನೆಗೆ ಹೋದ್ರೆ ನಮ್ಗೇನು ಓದೋದಾಗಲ್ಲ. ಹುಡುಗರು ಇಲ್ಲೇ ಇದ್ದು ಓದ್ಲಿ
ಚೆನ್ನಾಗಿ ಓದಿ ಒಳ್ಳೆ ಒಂದು ಎಜುಕೇಶನ್ ಪಡೀಲಿ ಅಂತಂದು ಹಾಸ್ಟೆಲಿನ ವ್ಯವಸ್ಥೆ ಕೂಡ ಮಾಡಿಸಿದ್ರು. ಒಟ್ಟು ಟೋಟಲ್ ಯಲಬುರ್ಗಾ ತಾಲೂಕು ಮತ್ತು ಕುಕನೂರು ತಾಲೂಕಿನಲ್ಲಿ 2000 ಹಾಸ್ಟೆಲ್ಗಳ ಒಂದು ಮಂಜೂರಾತಿ, ಇವತ್ತು ಮೆಟ್ರಿಕ್ ನಂತರದ ಮಂಜೂರಾತಿ ಹಾಸ್ಟೆಲ್ಗಳು ಇವತ್ತಿನಿಂದ ಓಪನ್ ಆದವು. ಇಷ್ಟೆಲ್ಲ ನಮಗೆ ಬಸವರಾಜ ರಾಯರೆಡ್ಡಿ ಸರ್ ಇಷ್ಟೆಲ್ಲ ವ್ಯವಸ್ಥೆನ ಮಾಡಿಕೊಟ್ರು. ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಓದಿ ಮತ್ತು ನಮ್ಮ ನರ್ಸಿಂಗ್ ಕಾಲೇಜಿನ ಎಲ್ಲರ ವತಿಯಿಂದ ನಾನು ಬಸವರಾಜ ರಾಯರೆಡ್ಡಿ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ನಾವು ಯಾವತ್ತೂ ನಮ್ಮ ಬಸವರಾಜ ರಾಯರೆಡ್ಡಿ ಸರ್ ಇವರಿಗೆ ಚಿರಋಣಿಗಳಾಗಿರುತ್ತೇವೆ ಎಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ತಪ್ಪಾದರೆ ದಯವಿಟ್ಟು. ಹೆಸರು ಬಂದ್ಬಿಟ್ಟು ಅಂಕಿತಾ ಅಂತ. ನಾನು PG ಸೆಂಟರ್ ಯಲಬುರ್ಗಾದ ವಿದ್ಯಾರ್ಥಿನಿ. ನಮ್ಮ PG ಸೆಂಟರ್ ಏನಂದ್ರೆ 3 ಕಿಲೋಮೀಟರ್ ಊರಿಂದ ಹೊರಗಡೆ ಇರೋದ್ರಿಂದ ನಮಗೆ ದಿನ ನಡ್ಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು. ಮತ್ತೆ ಸ್ಪೆಷಲಿ ಗರ್ಲ್ಸಿಗೆ ಏನಂದ್ರೆ ಆರೋಗ್ಯದಲ್ಲಿ ಏರುಪೇರಾಗ್ತಿತ್ತು. ಅದಕ್ಕೋಸ್ಕರ ನಾವು ಬೇಡಿಕೆಯನ್ನು ಇಟ್ಟಿದ್ದಕ್ಕೆ ಬಸ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ರು ಬಸವರಾಜ ರಾಯರೆಡ್ಡಿ ಸರ್ ಅವರು. ಹಾಗೆ ಈಗ ವಸತಿ ನಿಲಯವನ್ನು ಪ್ರಾರಂಭಗೊಳಿಸ್ತಿದ್ದಾರೆ. ಅದಕ್ಕೆ ವಿದ್ಯಾರ್ಥಿನಿಯರಿಗೆ ಅದರಿಂದ ಬಹಳ ಅನುಕೂಲವಾಗುತ್ತೆ ಅಂತ ಎಲ್ಲರಿಗೂ ಧನ್ಯವಾದಗಳು. ಉಮಾಶಂಕರ್ ಅಂತ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಸರ್ಕಲಿಂದ ಬಂದಿದ್ದೇನೆ. ಸೊ ನಾವು ಸ್ಟಾರ್ಟಿಂಗ್ ಬಂದಾಗ ಹಾಸ್ಟೆಲ್ ಅಷ್ಟು ಡೆವಲಪ್ ಆಗಿರಲಿಲ್ಲ. ಸೊ ಯಾವಾಗ BCM ಆಯಿತು ಆಲ್ಮೋಸ್ಟ್ 2 ಮಂತ್ಸ್ ಆಯ್ತು. ಈಗ ಏನೇನು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬೇಕು ಪ್ರತಿಯೊಂದು ಕಾರ್ಟ್ ಆಗಲಿ ಬೆಡ್ಶೀಟ್ ಆಗಲಿ ಪ್ರತಿಯೊಂದು ಕೂಡ BCM ಆದಮೇಲೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಅದು ಸಿಕ್ಕಿದೆ ಅಂತ ಹೇಳ್ತೀನಿ. ಅದಾದಮೇಲೆ ಇನ್ನೊಂದು ನನ್ನ ಒಂದು ಬೇಡಿಕೆ ಅಂದರೆ ಒಂದು ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ ನಮಗೊಂದು ಮಾಡಿಕೊಟ್ರೆ ಭಾಳ ಉಪಯೋಗ ಆಗುತ್ತೆ ಪ್ರತಿಯೊಂದು ವಿದ್ಯಾರ್ಥಿಗಳು ಅಂತ ಹೇಳ್ತೀನಿ. ಆಮೇಲೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತಳ್ಕಲ್ ಅಂದರೆ ಐ ಥಿಂಕ್ ನೀವು ನೋಡ್ಬೋದು ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ಅಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕೆ ಬಸವರಾಜ ರಾಯರೆಡ್ಡಿ ಸರ್ ಅವರಿಗೆ ಒಂದು ಅಭಿನಂದನೆಗಳು ತೋರಿಸ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಪ್ರಾಚಾರ್ಯ ವಿರೂಪಾಕ್ಷಪ್ಪ, ತಹಸೀಲ್ದಾರ್ ಪ್ರಕಾಶ್ ನಾಶಿ, ಬಸವರಾಜ್ ಬೆಣ್ಣೆ ಶಿರೂರು, ತಾಲೂಕು ಪಂಚಾಯತ್ ಇಒ ಸಂತೋಷ್ ಪಾಟೀಲ್ ಬಿರಾದರ್, AD ಹನುಮಂತೇಗೌಡ ಪಾಟೀಲ್, RKDCC ಬ್ಯಾಂಕ್ ನಿರ್ದೇಶಕ ಶೇಖರಗೌಡ ಉಳ್ಳಾಗಡ್ಡಿ, ಹನುಮಂತೇಗೌಡ ಪಾಟೀಲ, BCM ಅಧಿಕಾರಿ ಡಾಕ್ಟರ್ ಶಿವಶಂಕರ ಕರಡಕಲ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಶಿಧರ್ ಸಕ್ರಿ, ವೀರನಗೌಡ ಪೊಲೀಸ್ ಪಾಟೀಲ್, ಶರಣಪ್ಪ ಗಾಂಜಿ, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಮಲ್ಲು ಚಕ್ಕಲಿ, ಹಂಪಯ್ಯ ಸ್ವಾಮಿ ಹಿರೇಮಠ, ಹುಲಗುಪ್ಪ ಬಂಡಿವಡ್ಡರ, BCM ಅಧಿಕಾರಿ ಡಾಕ್ಟರ್ ಶಿವಶಂಕರ ಕರಡಕಲ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಶಿಧರ್ ಸಕ್ರಿ ಮತ್ತಿತರರು ಉಪಸ್ಥಿತರಿದ್ದರು. ಅಂದಪ್ಪ ಕೊಳೂರ, ಕೊಪ್ಪಳ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.